ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUC ಅಕೌಂಟೆನ್ಸಿ 6 ಮಾರ್ಕ್ಸ್ ಪ್ರಾಬ್ಲಮ್ ಒಂದು ಸಾಲ್ಯೂಷನ್ ಮಾಡ್ತಾ ಇದ್ದೇನೆ. ಕ್ವಶನ್ ನಂಬರ್ 24 ಅಂತ ಇರುತ್ತೆ. ಬಹಳಷ್ಟು ಈಸಿಯಾಗಿ ಈ ಒಂದು ಕ್ವಶನ್ ನಿಮಗೆ ಕೇಳಲಾಗೋದು 2025 ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಮತ್ತು 2026 ಮುಂಬರುವ ಎಲ್ಲ ವಾರ್ಷಿಕ ಪರೀಕ್ಷೆಯಲ್ಲಿ ಮತ್ತು ನಿಮ್ಮ ಕಾಲೇಜಿನಲ್ಲಿ ನಡೆಸಿರುವಂತಹ ಮಿಡ್ ಟರ್ಮ್ ಆಗಿರಬಹುದು, ಯಾವುದೇ ಒಂದು ಪರೀಕ್ಷೆಯಲ್ಲಿ ಬಹಳಷ್ಟು ಈಸಿಯಾಗಿ ಕ್ವಶನ್ ಕೇಳ್ತಾರೆ. ನೀವು ಮೊದಲಿಗೆ ಅರ್ಥ ಮಾಡಿಕೊಂಡು ಆರಾಮಾಗಿ ನೀವು ಈ ಒಂದು ಪ್ರಾಬ್ಲಮ್ ಸಾಲ್ಯೂಷನ್ ಮಾಡ್ಬೋದು. ಬಹಳಷ್ಟು ಈಸಿಯಾಗಿದೆ, ಗಮನ ಇಟ್ಟು ಕೇಳಿ. ಓಕೆ, ಪ್ರಿಪೇರ್ ಕ್ಯಾಪಿಟಲ್ ಅಕೌಂಟ್ ಅಂತ, ಓಕೆ, ಎಕ್ಸಿಕ್ಯೂಟರ್ ಅಕೌಂಟ್ ಅಂತ ನಿಮಗೆ ಈ ಒಂದು ಕ್ವಶನ್ ಕೇಳ್ತಾರೆ 6 ಮಾರ್ಕ್ಸ್ ಕ್ವಶನಲ್ಲಿ. ಬಹಳಷ್ಟು ಈಸಿಯಾಗಿದೆ. ಇದು 2024 ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಿರುವಂತಹ ಕ್ವಶನ್ ಆಗಿರುತ್ತೆ. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇರ್ಬೋದು, ಈ ಒಂದು ಕ್ವಶನ್ ಆಗಿರುತ್ತೆ. ಆಯಿತಾ, ಇಲ್ಲಿ ನಾನು ಕ್ವಶನ್ ಬರೆದುಕೊಂಡಿದ್ದೇನೆ, ಇಲ್ಲಿ ಆನ್ಸರ್ ಮಾಡುತ್ತೇನೆ, ಈಸಿಯಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಮೊದಲಿಗೆ ಈ ಒಂದು ಪ್ರಶ್ನೆ ಕೇಳಿದಾಗ ಈ ಒಂದು ಪ್ರಶ್ನೆಯಲ್ಲಿ ಏನೇನು ಇದೆ ಅರ್ಥ ಮಾಡ್ಕೊಂಡ್ಬಿಡಿ. ಆಯಿತಾ, ಆರಾಮಾಗಿ ನೀವು ಈ ಒಂದು ಪ್ರಾಬ್ಲಮ್ ಸಾಲ್ಯೂಷನ್ ಮಾಡ್ಬೋದು. ಆಯಿತಾ, ಗಮನ ಇಟ್ಟು ಕೇಳಿ. ಇಲ್ಲಿ ನೋಡಿ, ಸೀತಾ ಮತ್ತು ಗೀತಾ ಆ್ಯಂಡ್ ಕವಿತಾ ಆರ್ ಪಾರ್ಟ್ನರ್ಸ್. ಆಯಿತಾ, ಸೀತಾ ಮತ್ತು ಗೀತಾ ಮತ್ತು ಕವಿತಾ ಅವರು ಏನಾದರೆ ಪಾರ್ಟ್ನರ್ಸ್ ಅದಾರೆ. ಆಯಿತಾ, ಒಂದು ಸಂಸ್ಥೆ ಒಳಗೆ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್, ಓಕೆ, ಪ್ರಾಫಿಟ್ ಮತ್ತು ಲಾಸಸ್ ಏನು ಬರುತ್ತಲ್ಲ ಒಂದು ಸಂಸ್ಥೆಯಿಂದ, ಅವರು ಈ ಒಂದು ರೇಷಿಯೋ ಮುಖಾಂತರ ಅವರು ಹಂಚ್ಕೋತಾರೆ. ಯಾವುದು? 5:3:2. ಓಕೆ, 5:3:2. ಆಯಿತಾ, ದೇರ್ ಕ್ಯಾಪಿಟಲ್ಸ್ ಬ್ಯಾಲೆನ್ಸ್. ಆಯಿತಾ, ಅವರು ಕ್ಯಾಪಿಟಲ್ ಏನಿದೆಯಲ್ಲ 1/4/2023 ಆ್ಯಟ್ ಎಷ್ಟು? 80,000 ಸೀತಾ ಅವ್ರದ್ದು, ಅದೇ ರೀತಿ 60,000 ಗೀತಾ ಮತ್ತು ಕವಿತಾ ಅವ್ರದ್ದು 40,000 ರೆಸ್ಪೆಕ್ಟ್ಲಿ. ಆಯಿತಾ, ಗೀತಾ ಡೆತ್ ಆಗಿದ್ದಾರೆ ಯಾವ ಒಂದು ದಿನಾಂಕಕ್ಕೆ? 1/1/2024 ಪಾರ್ಟ್ನರ್ಶಿಪ್ ಡೀಡ್ ಪ್ರೊವೈಡೆಡ್ಸ್, ಓಕೆ, ದ ಫಾಲೋಯಿಂಗ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಯಾವಾಗ ಡೆತ್ ಆಗಿದ್ದಾರೆ ಅಂತ ನೋಡ್ಕೋಬೇಕು. ಆಯಿತಾ, ಅವರು ಯಾವಾಗ ಡೆತ್ ಆಗಿದ್ದಾರೆ? ಇವಾಗ ಗೀತಾ ಅವರು 1/1/2024 ಡೆತ್ ಆಗಿದ್ದಾರೆ. ಆಯಿತಾ, ಮತ್ತು ರೇಷಿಯೋ ಎಷ್ಟು ಕೊಟ್ಟಿದ್ದಾರೆ? 5:3:2. ಯಾರ್ಯಾರು ಪಾರ್ಟ್ನರ್ ಇದ್ದಾರೆ? ಸೀತಾ, ಗೀತಾ ಆ್ಯಂಡ್ ಕವಿತಾ. ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಕೊಟ್ಟಿರುವಂತಹ ಕ್ವಶನ್ ನೋಡಬೇಕು ಅಲ್ಲಿ. ಆಯಿತಾ, ಇಷ್ಟೇ. ಇವಾಗ ನೋಡಿ, ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ ನಿಮಗೆ ಕೆಳಗಡೆ, ABCD ಅಂತ ಆಪ್ಷನ್ಗಳು ಕೊಟ್ಟಿರ್ತಾರೆ. ಆಯಿತಾ, ಇಲ್ಲಿ ನೋಡಿ, ಇಲ್ಲಿ ಆಪ್ಷನ್ ಎ ಏನು ಕೇಳಿದ್ದಾರೆ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆ್ಯಟ್ 12% ಪರ್ ಎನಮ್. ಓಕೆ, 12% ನಾವು ತೆಗಿಬೇಕಾಗುತ್ತೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಲ್ಲಿ ಯಾರು ಡೆತ್ ಆಗಿದಾರಲ್ಲ ಅವ್ರದ್ದು ಅಷ್ಟೇ ನಾವು ಪ್ರಿಪೇರ್ ಮಾಡಬೇಕು. ಅವ್ರು ಏನಂದಿದ್ದಾರೆ ಇಲ್ಲಿ ನೋಡಿ, ಪ್ರಿಪೇರ್ ಗೀತಾಸ್ ಎಕ್ಸಿಕ್ಯೂಟರ್ ಅಕೌಂಟ್ ಅಂದಿದ್ದಾರೆ. ಯಾರು ಡೆತ್ ಆಗಿರ್ತಾರಲ್ಲ ಅವ್ರದ್ದೇ ನಾವು ಇಲ್ಲಿ ಪ್ರಿಪೇರ್ ಮಾಡಬೇಕಾಗುತ್ತೆ. ಇಲ್ಲಿ ಯಾರು ಡೆತ್ ಆಗಿದ್ದಾರೆ? ಇವಾಗ ಡೆತ್ ಯಾರಾಗಿದ್ದಾರೆ? ಗೀತಾ ಅವರು. ಸೊ ಹೀಗೆ ಇಲ್ಲಿ ಅವರ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಅವ್ರದ್ದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮೇಲೆ ನಾವು 12% ತೆಗಿಬೇಕಾಗುತ್ತೆ. ಅವ್ರದ್ದು ಕ್ಯಾಪಿಟಲ್ ಎಷ್ಟಿದೆ? ಇಲ್ಲಿ ನೋಡಿ, ಸೀತಾ ಅವ್ರದ್ದು ಎಷ್ಟಿದೆ? ಇದು 80,000. ಇದು ಗೀತಾ ಅವ್ರದ್ದು 60,000, ಕವಿತಾ ಅವ್ರದ್ದು 40,000. ಗೀತಾ ಅವ್ರದ್ದು ಎಷ್ಟಿದೆ? 60,000 ಮೇಲೆ 12% ನಾವು ತೆಗಿಬೇಕಾಗುತ್ತೆ. ಇಲ್ಲಿ ಬರೀಬೇಕಾಗುತ್ತೆ ಸಾಲ್ಯೂಷನ್ ಮಾಡುವಾಗ. ನಾನು ನಿಮಗೆ ಹೇಳುತ್ತೇನೆ, ಗಮನ ಇಟ್ಟು ಕೇಳಿ. ಇಲ್ಲಿ ನೋಡಿ, ಇಲ್ಲಿ ಆಪ್ಷನ್ 2, ಓಕೆ, ಸ್ಯಾಲ್ರಿ ಟು ಗೀತಾ ಅಂದಿದ್ದಾರೆ. ಆಯಿತಾ, ಎಷ್ಟು? 4,000 ಪರ್ ಮಂತ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪರ್ ಆ್ಯನಮ್ ಅಂತ ಕೊಟ್ಟರೆ ಡೈರೆಕ್ಟಾಗಿ ನಾವು ಬರಿತಿದ್ದೀವಿ. ಇಲ್ಲಿ ಪರ್ ಮಂತ್ ಅಂತ ಕೊಟ್ಟಿದ್ದಾರೆ, ಇಂಟು ಮಾಡಿ ನಾವು ಬರಿಬೇಕಾಗುತ್ತೆ. ಅವರು ಎಷ್ಟು ಮಂತ್ ಅವರು ಇಲ್ಲಿ ಈ ಒಂದು ಸಂಸ್ಥೆಯೊಳಗೆ ಕೆಲಸ ಮಾಡಿದ್ದಾರೆ ಅಂತ ಇಲ್ಲಿ ನಾವು ಬರಿಬೇಕಾಗುತ್ತೆ. ನಾನು ನಿಮ್ಗೆ ಹೇಳ್ತೀನಿ, ಇಲ್ಲಿ ಗಮನ ಇಟ್ಟು ಕೇಳಿ. ಆಪ್ಷನ್ ಸಿ, ಗೀತಾ ಶೇರ್ ಆಫ್ ಗುಡ್ ವಿಲ್ ಆ್ಯಸ್ ಪರ್ AS 26 ಪ್ರಕಾರ ಈ ಒಂದು ಪ್ರಾಬ್ಲಮ್ ಆಗಿರುತ್ತೆ. AS 26 ಪ್ರಕಾರ ಕ್ವಶನ್ಗಳು ಬರುತ್ತೆ ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ. ಹರ್ ಶೇರ್ ಆಫ್ ಪ್ರಾಫಿಟ್ ಅಪ್ ಟು ದ ಡೇಟ್ ಆಫ್ ಡೆತ್ ಆನ್ ದ ಬೇಸಿಸ್ ಆಫ್ ಪ್ರೀವಿಯಸ್ ಇಯರ್ ಪ್ರಾಫಿಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಅವ್ರದ್ದು ಪ್ರಾಫಿಟ್ ಅಪ್ ಟು ದ ಡೇಟ್ ಅಂದರೆ ಯಾವೊಂದು ಡೇಟ್ ಡೆತ್ ಆಗಿದ್ದಾರೆ ಅವರು 1/1/2024. ಓಕೆ, ಅವ್ರದ್ದು ಪ್ರಾಫಿಟ್ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಓಕೆ, PLN ಸಸ್ಪೆನ್ಸ್ ಅಂತ ನಾನು ನಿಮಗೆ ಹೇಳುತ್ತೇನೆ. ಇಲ್ಲಿ ಆಪ್ಷನ್ ABCD ಆಯಿತು. ಇಲ್ಲಿ ರೋಮನ್ ಸಂಖ್ಯೆ 1 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಟೋಟಲ್ ಗುಡ್ ವಿಲ್ ಆಫ್ ದ ಫರ್ಮ್ ಈಸ್ ಎಷ್ಟು? ಅಂದರೆ ಒಂದು ಸಂಸ್ಥೆಯ ಓವರ್ ಆಲ್ ಪ್ರಾಫಿಟ್ ಎಷ್ಟಿದೆ? 84,000 ಇದೆ ಗುಡ್ ವಿಲ್. ಆಯಿತಾ, ಪ್ರಾಫಿಟ್ ಆಫ್ ದ ಫರ್ಮ್ ಫಾರ್ ದ ಇಯರ್ ಎಂಡಿಂಗ್ 22-23 ಈಸ್ ಇಲ್ಲಿ 60,000 ಕೊಟ್ಟಿದ್ದಾರೆ. ಅಂದರೆ ಪ್ರಾಫಿಟ್ ಆಫ್ ದ ಫರ್ಮ್ ದ ಇಯರ್, ಓಕೆ, 22-23 ಏನಿದೆಯಲ್ಲ ಈ ಒಂದು ಇಯರ್ದು ಇದು ಪ್ರಾಫಿಟ್ ಆಗಿರುತ್ತೆ. ಆಯಿತಾ, 60,000 ಇದು ಗುಡ್ ವಿಲ್ ಆಗಿರುತ್ತೆ. ಆಯಿತಾ, ಒಂದು ಸಂಸ್ಥೆಯ ಗುಡ್ ವಿಲ್ ಇದು 84,000 ಆಗಿರುತ್ತೆ. ಇದು 60,000 ಏನಿದೆಯಲ್ಲ ಪ್ರಾಫಿಟ್ ಆ್ಯಂಡ್ ಲಾಸ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ, ನಾವು ಇವಾಗ ಈ ಒಂದು ಪ್ರಾಬ್ಲಮ್ ನಾವು ಸೊಲ್ಯೂಷನ್ ಮಾಡಬೇಕಾಗುತ್ತೆ. ಪ್ರಿಪೇರ್ ಗೀತಾಸ್ ಎಕ್ಸಿಕ್ಯೂಟರ್ ಅಕೌಂಟ್ ಅಂತ ಇಲ್ಲಿ ಕೇಳಿದ್ದಾರೆ ನಮಗೆ. ಇಲ್ಲಿ ನಾವು ಹೆಡ್ಲೈನ್ ಹಾಕಬೇಕು. ಏನಂತ? ಪ್ರಿಪೇರ್ ಗೀತಾಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೆಡ್ಲೈನ್ ಹಾಕಬೇಕು. ಆಯಿತಾ, ಪರ್ಟಿಕ್ಯುಲರ್ ಅಮೌಂಟ್ ಅಂತ ಕಾಲಮ್ ಹಾಕಬೇಕು, DR ಮತ್ತು CR ಅಂತ. ಆಯಿತಾ, ಈ ರೀತಿ ಕಾಲಮ್ ಹಾಕಬೇಕು. ಈ ರೀತಿ ಕಾಲಮ್ ಹಾಕಿದ ನಂತರ ಮೊದಲನೆಯ ಸ್ಟೆಪ್ ನಾವು ಇಲ್ಲಿ ಏನು ಬರಿಬೇಕಂದ್ರೆ, ಇವಾಗ ನೋಡಿ, ಇಲ್ಲಿ ಯಾರು ಡೆತ್ ಆಗಿದ್ದಾರೆ? ಇವಾಗ ಗೀತಾ ಅವ್ರದ್ದು.
ಆಯಿತಾ. ಗೀತಾ ಅವ್ರದ್ದು ಕ್ಯಾಪಿಟಲ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಇದು ಸೀತಾ ಅವ್ರದ್ದು ಎಷ್ಟು 80,000, ಗೀತಾ ಅವ್ರದ್ದು ಎಷ್ಟು 60,000 ಇದೆ, ಕವಿತಾ ಅವ್ರದ್ದು 40,000. ಗೀತಾ ಅವ್ರದ್ದು ಎಷ್ಟಿದೆ 60,000. ಇಲ್ಲಿ ಏನು ಬರಿಬೇಕಾಗುತ್ತೆ, ಇಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಓಕೆ, ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟು 60,000. ಇದು ಏನು ಗೀತಾ ಅವ್ರದ್ದು ಬ್ಯಾಲೆನ್ಸ್ ಆಗಿರುತ್ತೆ, ಅಂದರೆ ಕ್ಯಾಪಿಟಲ್ ಇದು ಆಯಿತಾ. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಬರೀರಿ, ಇಲ್ಲಾಂದರೆ ಗೀತಾ ಕ್ಯಾಪಿಟಲ್ ಅಂತ, ಗೀತಾ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆಯೋದು 60,000 ಬರೆದ್ರು ಕೂಡ ಓಕೆ. ಇಲ್ಲಿ ಆಪ್ಷನ್ ಎ ಏನು ಕೊಟ್ಟಿದ್ದಾರೆ ಆಯಿತಾ, ಅವ್ರದ್ದು ಕ್ಯಾಪಿಟಲ್ ಬರೆದ ನಂತರ ಓಕೆ, ಯಾರು ಡೆತ್ ಆಗಿರ್ತಾರಲ್ಲ ಅವ್ರದ್ದು 60,000. ಇವಾಗ ಡೆತ್ ಆಗಿದ್ದಾರೆ ಯಾರು, ಗೀತಾ ಅವರು, ಅವ್ರದ್ದು ಕ್ಯಾಪಿಟಲ್ ಎಷ್ಟಿದೆ 60,000 ಇದೆಯಲ್ಲ, ಗೀತಾ ಅವ್ರದ್ದು 60,000 ಏನಿದಿಲ್ಲ ಇಲ್ಲಿ ನಾವು ಬರೀಬೇಕಾಗುತ್ತೆ. 1ನೇ ಸ್ಟೆಪ್ ಇದು ಆಯಿತಾ. ಅಂದರೆ 1 ಮಾರ್ಕ್ಸ್ ಬಂತು ಇವಾಗ ನಮಗೆ. ಇವಾಗ ಆಪ್ಷನ್ ಎ ಏನು ಕೊಟ್ಟಿದ್ದಾರೆ ಇಲ್ಲಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಅಂದರೆ ಇಂಟ್ರೆಸ್ಟ್ ತೆಗಿಬೇಕಾಗುತ್ತೆ ಕ್ಯಾಪಿಟಲ್ ಮೇಲೆ. ಯಾರ್ದು ಕ್ಯಾಪಿಟಲ್ ಮೇಲೆ, 60,000 ಮೇಲೆ. ಎಷ್ಟು ಪರ್ಸೆಂಟೇಜ್, 12%. ಇವಾಗ ಇಲ್ಲಿ ನೋಡಿ, ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಓಕೆ, ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಎಷ್ಟು 60,000 ಮೇಲೆ ಎಷ್ಟು ತೆಗಿಬೇಕು, 12%. ಓಕೆ, 60,000 ಮೇಲೆ ಎಷ್ಟು 12%, ಇಲ್ಲಿ ಅಂದಿದ್ದಾರೆ ನೋಡಿ 12%. ಓಕೆ, 100/10 ಇಂಟು, ಇವಾಗ ಇಲ್ಲಿ ನೋಡಿ ಯಾವ ದಿನಾಂಕಕ್ಕೆ ಅವರು ಡೆತ್ ಆಗಿದ್ದಾರೆ, ಗೀತಾ ಅವರು 1/1/2024 ಆಯಿತಾ. ಫೈನಾನ್ಷಿಯಲ್ ಇಯರ್ ಯಾವುದು 31st ಓಕೆ ಮಾರ್ಚ್ 2024 ಅಥವಾ 24. ಇಲ್ಲಿ ನೋಡಿ ಇವಾಗ ಇಲ್ಲಿ 4 ಆಯಿತಾ, 4ನೇ ತಿಂಗಳು 1/2023 ಇಲ್ಲಿ ಡೇಟ್ ಕೊಟ್ಟಿದ್ದಾರೆ. ಇಲ್ಲಿ 1/1/2024 ಡೇಟ್ ಕೊಟ್ಟಿದ್ದಾರೆ ಆಯಿತಾ. ಯಾವ ದಿನಾಂಕಕ್ಕೆ ಅವರು ಡೆತ್ ಆಗಿದ್ದಾರೆ, ಇಲ್ಲಿ ನೋಡಿ ಯಾವ ದಿನಾಂಕಕ್ಕೆ ಡೆತ್ ಆಗಿದ್ದಾರೆ ಅವರು, 1ನೇ ದಿನಾಂಕಕ್ಕೆ ಡೆತ್ ಆಗಿದ್ದಾರೆ ಆಯಿತಾ. ಸೊ ಅವ್ರದ್ದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಕ್ಯಾಪಿಟಲ್ ಡೇಟ್ ಯಾವುದು ಅಂದರೆ ಇಲ್ಲಿ ಡೇಟ್ ಕೊಟ್ಟಿದ್ದಾರಲ್ಲ, ಇಲ್ಲಿ ಏಪ್ರಿಲ್ ಇದೆ ಆಯಿತಾ. ಈ ಏಪ್ರಿಲ್ ಹಿಡಿದು ಇದು ಡಿಸೆಂಬರ್ ಬರೋವರೆಗೆ ಎನಿಸ್ಬೇಕು, ಎಷ್ಟಾಗುತ್ತೆ ಆಯಿತಾ. ಇಲ್ಲಿ ನೋಡಿ ಇವಾಗ ಏಪ್ರಿಲ್ ಯಾಕೆ ನಾವು ಈ ಮಂತ್ ಕನ್ಸಿಡರ್ ಮಾಡಿದ್ದೀವಿ ಅಂದರೆ ಇಲ್ಲಿ 1ನೇ ದಿನಾಂಕ ಇದೆ ಆಯಿತಾ. 4ನೇ ತಿಂಗಳು ಅಂದರೆ ಏಪ್ರಿಲ್ ತಿಂಗಳು ಹಿಡಿದು ಡಿಸೆಂಬರ್ವರೆಗೆ ಎನಿಸ್ಬೇಕು ಆಯಿತಾ. ಸೊ ಇವಾಗ 4, 5, 6, 7, 8 ಓಕೆ 9, 10, 11, 12 ಎಷ್ಟಾಯಿತು 9 ಆಯಿತಾ. 9 ಮಂತ್ಸ್ ಆಗುತ್ತೆ. 9/12 ಓಕೆ, 9/12 ಅಂದರೆ ಒಂದು ವರ್ಷದಲ್ಲಿಗೆ ಎಷ್ಟು ತಿಂಗಳಿರುತ್ತೆ 12 ಆಯ್ತವಾ. ಸೊ ಹಾಗೆ 9/12 ಅರ್ಥ ಆಯ್ತಾ. ಇದು ನಾವು ಯಾಕೆ ಕನ್ಸಿಡರ್ ಮಾಡಿಲ್ಲ ಅಂದರೆ ಜನವರಿ, ಯಾಕೆಂದರೆ ಇಲ್ಲಿ ಅವರು ಆ ಒಂದು ಮಂತ್ ಪೂರ್ತಿ ಕೆಲಸ ಮಾಡಿಲ್ಲ ಅವರು. ಓಕೆ, 31st ಜನವರಿ ಪೂರ್ತಿ ಕೆಲಸ ಮಾಡಿಲ್ಲ ಅವರು ಆಯಿತಾ. ಅಂದರೆ 2024 ಫಸ್ಟ್ ಮಂತ್ನಲ್ಲಿ ಅವರು ಪೂರ್ತಿ ಕೆಲಸ ಮಾಡಿಲ್ಲ ಅವರು. 1ನೇ ದಿನಾಂಕಕ್ಕೆ ಡೆತ್ ಆಗಿದ್ದಾರೆ. ಸಪೋಸ್ ಅದೇ ಒಂದು ವೇಳೆಯಲ್ಲಿ 31 ಇತ್ತಂದರೆ ಅವರು 1 ತಿಂಗಳು ಪೂರ್ತಿ ಕೆಲಸ ಮಾಡಿದ್ದರು ಅಂತ ಕನ್ಸಿಡರ್ ಆಗುತ್ತೆ. ಆವಾಗ ಇದು 10 ಮಂತ್ಸ್ ಆಗ್ತಿತ್ತು. ಸೊ ಹೀಗೆ, ಸೊ ಇಲ್ಲಿ ಒಂದು ಡೇಟ್ ಕೊಟ್ಟಿರ್ತಾರೆ, ಕ್ಯಾಪಿಟಲ್ಸ್ ಬ್ಯಾಲೆನ್ಸ್ ಡೇಟ್ ಕೊಟ್ಟಿರ್ತಾರಲ್ಲ, ಆ ಒಂದು ಡೇಟ್ ಹಿಡಿದು ಈ ಒಂದು ಡೇಟ್ ಬರುವವರೆಗೆ ಎನಿಸಬೇಕು. ಆ್ಯಸ್ ಪರ್ ಹೇಗೆ 31 ಇತ್ತಂದರೆ ಕನ್ಸಿಡರ್ ಮಾಡಬೇಕು, ಇಲ್ಲಿ 1ನೇ ದಿನಾಂಕ ಇತ್ತಂದರೆ ಅದು ಕನ್ಸಿಡರ್ ಮಾಡಬಾರ್ದು. ಇಲ್ಲಿ 1ನೇ ದಿನಾಂಕ ಇತ್ತಂದರೆ ಕನ್ಸಿಡರ್ ಮಾಡಬೇಕು, ಇಲ್ಲಿ 1ನೇ ದಿನಾಂಕ ಇಲ್ಲಾಂದರೆ ಅದನ್ನು ಬಿಟ್ಟು ಮುಂದಿನ ತಿಂಗಳು ಹಿಡಿದು ಇಲ್ಲಿ ಬರುವವರೆಗೆ ಎನಿಸಬೇಕು ಆಯಿತಾ. ಸೊ ಹೀಗೆ ಇವಾಗ ಇಲ್ಲಿ ಏಪ್ರಿಲ್ ಹಿಡಿದು ಡಿಸೆಂಬರ್ವರೆಗೆ ಎನಿಸಬೇಕು. ಎಷ್ಟು 9 ಮಂತ್ಸ್ ಆಗುತ್ತೆ, 9/12 ಅರ್ಥ ಆಯ್ತಾ. ಸೊ ಹೀಗೆ ಇವಾಗ ನೋಡಿ, ಇವಾಗ ಕ್ಯಾಲ್ಕುಲೇಷನ್ ಮಾಡಿ. ಇದು ಬ್ಯಾಟ್ರಿ ಲೋ ಆಗಿದೆ. ಎಷ್ಟಾಯಿತು ಇವಾಗ 5,400 ಇಲ್ಲಿ ನೀವು ಬರೀಬೇಕಾಗುತ್ತೆ ಆಯಿತಾ. 5,400 ಆಯಿತಾ. ಇದು 2ನೇ ಸ್ಟೆಪ್, 2 ಮಾರ್ಕ್ಸ್ ಬಂತು ಇವಾಗ ನಮಗೆ. ಇವಾಗ ಇಲ್ಲಿ ಆಪ್ಷನ್ ಬಿ ಏನು ಕೇಳಿದ್ದಾರೆ, ಸ್ಯಾಲ್ರಿ ಟು ಗೀತಾ ಓಕೆ ಎಷ್ಟು 4,000 ಪರ್ ಎನಮ್ ಅಂತ ಕೊಟ್ಟರೆ ಡೈರೆಕ್ಟ್ ಆಗಿ ಬರೀಬೇಕು. ಇವಾಗ ಇಲ್ಲಿ ಏನು ಕೊಟ್ಟಿದ್ದಾರೆ, ಸ್ಯಾಲ್ರಿ ಟು ಗೀತಾ ಎಷ್ಟು 4,000 ಪರ್ ಮಂತ್. ಎಷ್ಟು ತಿಂಗಳು ಅವರು ಕೆಲಸ ಮಾಡಿದ್ದಾರೆ ಇಲ್ಲಿ 9 ಮಂತ್ಸ್ ಅಲ್ಲ. ಸೊ ಎಷ್ಟಿದೆ ಇದು ಸ್ಯಾಲ್ರಿ ಎಷ್ಟಿದೆ 4,000, 4,000 ಇಂಟು 9 ಈ ರೀತಿ ಮಾಡಬೇಕು. ಇವಾಗ ಇಲ್ಲಿ ನೋಡಿ ಬೈ ಸ್ಯಾಲರಿ ಓಕೆ, ಬೈ ಸ್ಯಾಲರಿ ಟು ಯಾರು ಗೀತಾ ಇಲ್ಲಿ ಅಂದಿದ್ದಾರೆ ನೋಡಿ ಅವರು. ಓಕೆ, ಸ್ಯಾಲ್ರಿ ಟು ಗೀತಾ ಎಷ್ಟು 4,000 ಅಲ್ಲ. ಸೊ 4,000 ಇಂಟು 9 ಮಂತ್ಸ್ ಓಕೆ, 4,000 ಇಂಟು 9 ಎಷ್ಟು ಬಂತು 36,000.
ಸೊ ಈ ರೀತಿ ಆಯಿತಾ. ಸೊ ಅದೇ ರೀತಿ ಇವಾಗ ಆಪ್ಷನ್ ಎ ಆಪ್ಷನ್ ಬಿ ಆಯಿತು. ಆಪ್ಷನ್ ಸಿ ಏನು ಕೇಳಿದರೆ ಗೀತಾ ಶೇರ್ ಆಫ್ ಗುಡ್ ವಿಲ್ ಆ್ಯಸ್ AS26 ಪ್ರಕಾರ. ಇಲ್ಲಿ ನೋಡಿ ಆ್ಯಸ್ AS26 ಪ್ರಕಾರ ಅಂತ ನಿಮಗೆ ಪ್ರಾಬ್ಲಮ್ನಲ್ಲಿ ಒಂದು ಈ ರೀತಿ ಬ್ರೆಕೆಟ್ನಲ್ಲಿ ಕೊಡ್ತಾರೆ, ಆ್ಯಸ್ ಪರ್ AS26 ಪ್ರಕಾರ ಅಂತ. ಇಲ್ಲಿ ಗುಡ್ ವಿಲ್ ಎಷ್ಟಿದೆ ಆಯಿತಾ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಆಪ್ಷನ್ ಮತ್ತು ರೋಮನ್ ಸಂಖ್ಯೆಯಲ್ಲಿ ಕೊಟ್ಟಿರ್ತಾರೆ. ದ ಟೋಟಲ್ ಗುಡ್ ವಿಲ್ ಆಫ್ ದ ಫರ್ಮ್ ಈಸ್ ಎಷ್ಟು 84,000. ಸೊ 84,000 ಏನಿದೆಯಲ್ಲ ಗೀತಾ ಅವರಿಗೆ ನಾವು ಡೈರೆಕ್ಟಾಗಿ ಹಚ್ಚಕ್ಕೆ ಬರಲ್ಲ. ಆ್ಯಸ್ ಪರ್ AS26 ಪ್ರಕಾರ ನಾವು ಏನಿದೆಯಲ್ಲ ಓಲ್ಡ್ ಪಾರ್ಟ್ನರ್ಸ್ ಯಾರು ಸೀತಾ ಮತ್ತು ಕವಿತಾ ಅವರಿಗೆ ನಾವು ಗೀತಾ ಅವರು ಗುಡ್ವಿಲ್ ಹಂಚಬೇಕಾಗುತ್ತೆ. ಯಾರಿಗೆ? ಸೀತಾ ಮತ್ತು ಕವಿತಾ ಅವರಿಗೆ ಹಂಚಬೇಕಾಗುತ್ತೆ. ಯಾರು? ಗೀತಾ ಅವರು. ಸೊ ನಾವು ಡೈರೆಕ್ಟಾಗಿ ಇಲ್ಲಿ ಬರಿಬಾರ್ದು ಗುಡ್ವಿಲ್, ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ನೋಟ್ ಅಂತ ಇಲ್ಲಿ ಹಾಕಿ ಆಯಿತಾ, ಇಲ್ಲಿ ನೋಟ್ ಅಂತ ಹಾಕಿರಿ, ಇಲ್ಲಿ ಪರ್ಟಿಕ್ಯುಲರ್ ಅಮೌಂಟ್ ಅಂತ ಇಲ್ಲಿ ಕಾಲಮ್ ಹಾಕಿದ ನಂತರ ನೆಕ್ಸ್ಟ್ ಪೇಜ್ನಲ್ಲಿ ನೋಟ್ ಅಂತ ಹಾಕಿರಿ. ಸ್ಪೇಸ್ ಇತ್ತಂದರೆ ಇಲ್ಲೇ ಬರೀರಿ ಆಯಿತಾ. ಇವಾಗ ಇಲ್ಲಿ ನೋಡಿ ನೋಟ್, ಓಕೆ, ಗುಡ್ವಿಲ್, ಇಲ್ಲಿ ಗುಡ್ವಿಲ್ ಎಷ್ಟಿದೆ ಇವಾಗ ಆಯಿತಾ. ಗುಡ್ವಿಲ್ ಎಷ್ಟಿದೆ 84,000 ಗುಡ್ವಿಲ್ ಇದೆ ಆಯಿತಾ. ಈ 84,000 ಗುಡ್ವಿಲ್ ಏನಿದೆಯಲ್ಲ, ಒಂದು ನಿಮಿಷ, 84,000 ಇಲ್ಲಿ ಬರೀರಿ ಆಯಿತಾ. 84,000 ಗುಡ್ವಿಲ್ ಇದೆ. ಯಾರು ಡೆತ್ ಆಗಿದ್ದಾರೆ? ಇಲ್ಲಿ ಗೀತಾ ಅವ್ರು ಡೆತ್ ಆಗಿದ್ದಾರೆ. ಇಲ್ಲಿ ರೇಷಿಯೋ ಏನಿದೆ 5:3:2 ರೇಷಿಯೋ ಇದೆ ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ರೇಷಿಯೋ ಬರೀಬೇಕು 5:3:2. ಇಲ್ಲಿ ಯಾರು ಡೆತ್ ಆಗಿದ್ದಾರೆ ಇವಾಗ 5:3:2. ಯಾರು ಡೆತ್ ಆಗಿದ್ದಾರೆ ಇವಾಗ? ಇಲ್ಲಿ ಗೀತಾ ಅವರು ಡೆತ್ ಆಗಿದ್ದಾರೆ. ಇದು 5 ಏನಿದೆಯಲ್ಲ ಇದು ಸೀತಾ ಅವ್ರದ್ದು, ಇದು 3 ಏನಿದೆಯಲ್ಲ ಇದು ಗೀತಾ ಅವ್ರದ್ದು, ಇದು 2 ಏನಿದೆಯಲ್ಲ ಇದು ಕವಿತಾ ಅವ್ರದ್ದು ಆಯಿತಾ. ಇವಾಗ ಇದು 3 ಹೋಯಿತು, ಯಾಕೆಂದರೆ ಇವರು ಡೆತ್ ಆಗಿದ್ದಾರೆ ಗೀತಾ ಅವರು ಆಯಿತಾ. ಉಳಿದು ಪಾರ್ಟ್ನರ್ ಯಾರು? ಸೀತಾ ಮತ್ತು ಕವಿತಾ ಅವರು ಆಯಿತಾ. 5 ಮತ್ತು 2 ಎಷ್ಟು? 7 ಆಯಿತಾ. ಸೊ ಹೀಗೆ ಇಲ್ಲಿ ನೋಡಿ 5 ಮತ್ತು 2 ಎಷ್ಟು? 7. 5/7 2/7 ಅಂತ. ಇವಾಗ ಇಲ್ಲಿ ನೋಡಿ 84,000 ಯಾರಿಗೆ? ಒಂದನೇ ಪಾರ್ಟ್ನರ್ ಯಾರು? ಸೀತಾ ಆಯಿತಾ. ಇಲ್ಲಿ ನೋಡಿ ಸೀತಾ ಈಜ್ಕಲ್ ಟು, ಓಕೆ, ಇಲ್ಲಿ ಸೀತಾ ಈಜ್ಕಲ್ ಟು 84,000 ಇಂಟು 5/7. ಇದು ಸೀತಾ ಅವ್ರದ್ದು ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀವಿ ಆಯಿತಾ. 84,000 ಇಂಟು, ಓಕೆ, 5/7 ಆಯಿತಾ. ಇವಾಗ ಗೀತಾ ಅವ್ರದ್ದು ರೇಷಿಯೋ ಏನಿದೆ 3 ಇದೆಯಲ್ಲ, 3/10. ಹೆಂಗಂದರೆ 5, 3, 2 ಎಷ್ಟು? 10 ಆಗುತ್ತೆ ಆಯಿತಾ. 3/10. ಯಾರು? ಇವರು ಬಿಟ್ಟು ಕೊಡ್ತಾ ಇದ್ದಾರೆ ಯಾರಿಗೆ? ಸೀತಾ ಅವರಿಗೆ. ಅರ್ಥ ಆಯ್ತಾ. ಸೊ ಇದೆಷ್ಟಾಗುತ್ತೆ ಟೋಟಲ್ ಮಾಡಿ ಆಯಿತಾ. ಇದು ಎಷ್ಟಾಗುತ್ತೆ? 18,000 ಬರುತ್ತೆ ಆಯಿತಾ. 18,000 ಇದು ಸೀತಾ ಅವ್ರದ್ದು. ಅದೇ ರೀತಿ ಕವಿತಾ ಅವ್ರದ್ದು, ಕವಿತಾ ಈಜ್ಕಲ್ ಟು 84,000 ಆಯಿತಾ. 84,000 ಇಂಟು ಸೇಮ್ ಆಯಿತಾ, ಇಂಟು ಸೇಮ್. ಇವಾಗ 5 ಏನಿದೆಯಲ್ಲ ಇದು ಸೀತಾ ಅವ್ರದ್ದು ಆಯಿತು. ಇವಾಗ ಇದು ಕವಿತಾ ಅವ್ರದ್ದು 2/7. ಇದು 2/7 ಆಯಿತಾ. 2/7 ಇಂಟು ಆಯಿತಾ, ಇಂಟು ಇದು 3/10. ಇದೆಷ್ಟಾಗುತ್ತೆ? 7,200 ಆಯಿತಾ. ಇದು ನಾವು 7,200 ಮತ್ತು 18,000 ಏನಿದೆಯಲ್ಲ ಇಲ್ಲಿ ಬರಿಬೇಕಾಗುತ್ತೆ ಏನಂತ? ಟು ಸೀತಾ ಗುಡ್ವಿಲ್, ಓಕೆ, ಟು ಸೀತಾ ಗುಡ್ವಿಲ್ ಕ್ಯಾಪಿಟಲ್ ಅಕೌಂಟ್. ಎಷ್ಟು? ಸೀತಾ ಅವ್ರದ್ದು ಎಷ್ಟಿದೆ? 18,000 ಆಯಿತಾ. ಅದೇ ರೀತಿ ಬೈ ಕವಿತಾ ಗುಡ್ವಿಲ್ ಕ್ಯಾಪಿಟಲ್ ಅಕೌಂಟ್ ಎಷ್ಟು? 7,200 ಆಯಿತಾ. ಸೊ ಈ ರೀತಿ ನೋಡಿ. ಇವಾಗ ಅರ್ಥ ಆಯ್ತಾ? ಅಂದರೆ ಇವಾಗ ಇಲ್ಲಿ ಏನು ಕೇಳಿದರೆ ಆಪ್ಷನ್ ಸಿ ಏನು ಕೇಳಿದರೆ ಆ್ಯಸ್ ಪರ್ AS26 ಪ್ರಕಾರ ಹೇಗೆ ಬಿಡಿಸ್ಬೇಕಂದ್ರೆ ಯಾವುದೇ ಒಂದು ಪ್ರಾಬ್ಲಮ್ ಕೇಳಿ ಇದೇ ರೀತಿ ನೀವು ಬಿಡಿಸ್ಬೇಕು ನೋಡ್ರಿ ಆಯಿತಾ. ಇಲ್ಲಿ ಟೋಟಲ್ ಗುಡ್ವಿಲ್ ಎಷ್ಟಿದೆ ಇವಾಗ? 84,000 ಇದೆ. ಈ 84,000 ಏನಿದೆಯಲ್ಲ ಗೀತಾ ಅವರು ಸೀತಾ ಅವರಿಗೆ ಮತ್ತು ಕವಿತಾ ಅವರಿಗೆ, ಓಕೆ, ಗುಡ್ವಿಲ್ ಕೊಡಬೇಕು ಕ್ಯಾಲ್ಕುಲೇಷನ್ ಮಾಡಿ ಆಯಿತಾ. ಯಾರಿಗೆ? ರಿಮೈನಿಂಗ್ ಪಾರ್ಟ್ನರ್ ಯಾರು? ಸೀತಾ ಮತ್ತು ಕವಿತಾ ಅವರಿಗೆ. ಸೊ ಅದೇ ರೀತಿ ಇಲ್ಲಿ ನೋಡಿ ನಾವು ನೋಟ್ ಗುಡ್ವಿಲ್ ಅಂತ ಹಾಕಿ 84,000,
ಓಕೆ 5:3:2 ಓಕೆ 5:3:2. ಸೊ 5 ಮತ್ತು 2 ಎಷ್ಟು 7 ಓಕೆ 5/7 2/7 ಅಂತ ಮಾಡ್ಕೊತೀವಿ. ಸೀತಾ ಫಸ್ಟ್ ಪಾರ್ಟ್ನರ್ ಓಕೆ ಗೀತಾ ಅವರು ಬಿಟ್ ಕೊಡ್ತಾ ಇದ್ದಾರೆ ಯಾರಿಗೆ ಕ್ಯಾಲ್ಕುಲೇಷನ್ ಮಾಡಿಕೊಡ್ತಾ ಇದ್ದಾರೆ ಯಾರಿಗೆ ಸೀತಾ ಅವರಿಗೆ 84,000 ಇಂಟು 5/7 ಓಕೆ ಎಷ್ಟು ಇಂಟು ಮಾಡಿದರೆ 60,000 ಬರುತ್ತೆ. ಅದು ಇಂಟು 3/10 ಮಾಡಿದರೆ ಎಷ್ಟು 3/10 ಹೆಂಗೆ ಮಾಡಬೇಕಂದ್ರೆ ಸೊ 3 5 2 ಎಷ್ಟು 10 ಓಕೆ 3/10. ಸೊ ಈ ರೀತಿ ಏನಿದಿಲ್ಲ ಗೀತಾ ಅವರು ಕ್ಯಾಲ್ಕುಲೇಷನ್ ಮಾಡಿ ಕೊಡಬೇಕು ಗುಡ್ವಿಲ್ ಯಾರಿಗೆ ಸೀತಾ ಮತ್ತು ಕವಿತಾ ಅವರಿಗೆ. ಅರ್ಥ ಆಯ್ತಾ? ಇದು 5/7 2/7 ಏನಿದಿಲ್ಲ ಇಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ. ಓಕೆ 3/10 ಏನಿದೆಯಲ್ಲ ನಿಮಗೆ ಆಲ್ರೆಡಿ ಗೊತ್ತಿದೆಯಲ್ಲ ಇಲ್ಲಿ ರೇಷಿಯೋ ಇದೆಯಲ್ಲ ಇದು ಗೀತಾ ಅವ್ರದ್ದು ಇದು ಕವಿತಾ ಅವ್ರದ್ದು ಆಯಿತಾ. ಇದು ಗೀತಾ ಅವ್ರದ್ದು 3/10 ಓಕೆ 5 3 2 ಎಷ್ಟು 10. ಸೊ ಈ ರೀತಿಯಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಇಲ್ಲಿ ನಾವು ಬರೀಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ 5 ಮಾರ್ಕ್ಸ್ ಬಂತು ಇವಾಗ ಆಯಿತಾ. ಇನ್ನೊಂದು ಇಲ್ಲಿ ಆಪ್ಷನ್ ಇದೆ. ಆಪ್ಷನ್ ಯಾವುದು? ಎರಡನೇ ಆಪ್ಷನ್ ಇಲ್ಲಿ ಕೇಳಿದ್ದಾರೆ ಯಾವುದು ಹರ್ ಶೇರ್ ಆಫ್ ಪ್ರಾಫಿಟ್ ಅಪ್ ಟು ದ ಡೇಟ್ ಆಫ್ ಪ್ರಿವಿಯಸ್ ಇಯರ್ ಪ್ರಾಫಿಟ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಪ್ಷನ್ ರೋಮನ್ ಸಂಖ್ಯೆ 1 ಆಯಿತು. ಇಲ್ಲಿ ರೋಮನ್ ಸಂಖ್ಯೆ 2 ಏನು ಕೊಟ್ಟಿದ್ದಾರೆ ಪ್ರಾಫಿಟ್ ಆಫ್ ದ ಫರ್ಮ್ ಫಾರ್ ದ ಇಯರ್ 22-23 ಈಸ್ 60,000 ಎಲ್ಲ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಏನು ಬರೀಬೇಕು ಬೈ PL ಆ್ಯಂಡ್ ಸಸ್ಪೆನ್ಸ್ ಅಂತ ಬರೀಬೇಕು. ಸೊ PL ಆ್ಯಂಡ್ ಸಸ್ಪೆನ್ಸ್ ಅಂತ ಇಲ್ಲಿ ಬರೀಬೇಕು ನೋಡಿ ಸ್ನೇಹಿತರೆ ಅಷ್ಟೇ ಮತ್ತೇನೂ ಇಲ್ಲ. PL ಆ್ಯಂಡ್ ಸಸ್ಪೆನ್ಸ್ ಅಂತ ಬರೀದು ಇಲ್ಲಿ ಬ್ರೆಕೆಟ್ನೇ 60,000 ಇದೆಯಲ್ಲ ಸೊ 60,000 ಇಂಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಪ್ರೀವಿಯಸ್ ಇಯರ್ 22-23 ಯಾರ್ದು ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೇವೆ ಗೀತಾ ಅವ್ರದ್ದು ಅಷ್ಟೇ ಆಯಿತಾ. ಸೊ ಗೀತಾ ಅವ್ರದ್ದು ರೇಷಿಯೋ ಯಾವುದು 3 ಓಕೆ 5 3 2 ಎಷ್ಟು 10 3/10 ಓಕೆ ಇಲ್ಲಿ ನೋಡಿ ರೇಷಿಯೋ ಅವ್ರದ್ದು 3/10 ಇಂಟು ಎಷ್ಟು ತಿಂಗಳವರು ಕೆಲಸ ಮಾಡಿದರೆ 9 ಮಂತ್ಸ್ ಅರ್ಥ ಆಯ್ತಾ. ಸೊ ಎಷ್ಟಾಗುತ್ತೆ ಇದು 13,500 ಆಗುತ್ತೆ ಆಯಿತಾ. ಸೊ 6 ಮಾರ್ಕ್ಸ್ ಬಂತು ನಮಗೆ. ಸೊ ಇದು ಇಲ್ಲಿ ಸ್ವಲ್ಪ ಇದು ನೋಟ್ ಏನಿದೆಯಲ್ಲ ಇಲ್ಲಿ ನಿಮಗೆ ಜಾಗ ಇತ್ತಂದರೆ ಬೇರೆ ಕಡೆ ಬರ್ಕೊಳ್ಳಿ ಆಯಿತಾ. ನಿಮಗೆ ಇಲ್ಲಿ ಗೊತ್ತಾಗಬೇಕಂತ ಇಲ್ಲಿ ನಾನು ಬಿಡಿಸಿದ್ದೀನಿ. ಸೊ ಸಿಂಪಲ್ ಆಗಿದೆ ಈ ಒಂದು ಪ್ರಾಬ್ಲಮ್. ಇವಾಗ ಎಲ್ಲ ಟೋಟಲ್ ಮಾಡಿರಿ ಓಕೆ 60,000 5,400 36,000 18,000 7,200 ಮತ್ತು 13,500 ಎಲ್ಲ ಟೋಟಲ್ ಮಾಡಿರಿ ಇವಾಗ. ಓಕೆ ಎಲ್ಲ ಟೋಟಲ್ ಮಾಡಿದ ತಕ್ಷಣ 1,40,100 ಬರುತ್ತೆ ಆಯಿತಾ. ಅದೇ ರೀತಿ ಈ ಬ್ಯಾಲೆನ್ಸ್ ಏನಿದಿಲ್ಲ ಇಲ್ಲಿ ಇಡಬೇಕಾಗುತ್ತೆ ಆಯಿತಾ. 1,40,100 ಇದು ಕ್ಲೋಸ್ ಮಾಡಿ. ಇಲ್ಲಿ ಸ್ವಲ್ಪ ಇಲ್ಲಿ ಜಾಗ ಏನಿದೆಯಲ್ಲ ಸೊ ಇದು ಹಿಂದೆ ಮುಂದೆ ಆಗಿದೆ ಸ್ವಲ್ಪ ಜಾಗ ಇಲ್ಲಿ ಬರೋಕ್ಕೆ ಆಪ್ಷನ್ ಇದ್ದಿದ್ದಿಲ್ಲ ನೀವೇನಿದಿಲ್ಲ ನಿಮಗೆ ಗೊತ್ತಾಗ್ಬಿಡುತ್ತೆ. ಇವಾಗ ಯಾವುದೇ ಒಂದು ಪ್ರಶ್ನೆ ಕೇಳಿ ಸುಲಭವಾಗಿ ನೀವು ಆನ್ಸರ್ ಮಾಡ್ಬೋದು ನಿಮಗೆ ಗೊತ್ತಾಯ್ತಲ್ಲ. ಸೊ ಈ ರೀತಿಯಲ್ಲಿ ಅರ್ಥ ಆಯ್ತಾ. ಸೊ 1,40,100 1,41,100 ಇಲ್ಲೇ ಬರಬೇಕು ಅದು ಸಮ ಬರಬೇಕು. ಆಮೇಲೆ ನೀವೇನಿದಿಲ್ಲ ಇಲ್ಲಿ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ 1,40,100. ಸೊ ಇದು ನಮ್ಮದು ಆನ್ಸರ್ ಆಗಿರುತ್ತೆ ಬ್ಯಾಲೆನ್ಸಿಂಗ್ ಫಿಗರ್ ಇದು ಓಕೆ ಬ್ಯಾಲೆನ್ಸಿಂಗ್ ಫಿಗರ್ ಆಗಿರುತ್ತೆ. ಸೊ ಇಷ್ಟು ಮಾಡಿದರೆ ನಮಗೆ 6 ಮಾರ್ಕ್ಸ್ ಬರುತ್ತೆ.